ಚೆನ್ನಾಗಿತ್ತಲ್ವಾ? ಏ ಬೇಗ ಬನ್ರು. ಹಾಯ್ ಹಾಯ್ ಸತೀಶ್. ಗೋಪಾಲ್. ಬೆಂಗಳೂರಿಂದ ಬಂದ್ರಾ? ಹೌದು, ಬೆಳಗ್ಗೆ ತಾನೇ ಬಂದ್ವಿ. ಇವತ್ತೇ ಹೋಗೋ ಪ್ಲಾನ್ಸ್ ಇದೆಯಾ? ನೋ, ನಾಳೆ ಹೋಗ್ತೀವಿ. ದಾಟ್ಸ್ ಗುಡ್. ಹಾಗಾದ್ರೆ ಸಂಜೆ ನಮ್ಮ ಜೊತೆ ಕ್ಯಾಂಪ್ ಫೈರ್ ಪಾರ್ಟಿ ಜಾಯ್ನ್ ಆಗಿ. ಏನ್ರಪ್ಪ? ಶೋ, ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬನ್ನಿ. ಓಎಸ್. ಓಕೆ ದೆನ್ ಸಿ ಯು. ಬೈ. ಬಾಯ್. ಅಯ್ಯೋ, ನಾವ್ಯಾರು ಕಾರ್ಡ್ಸೇ ತಂದಿಲ್ಲ ಕಣ್ರಿ. ತುಂಬಾ ಬೋರ್ ಹೊಡೆಯುತ್ತೆ. ನಿಮ್ಗೆ ಯಾರಿಗೂ ಭಯ ಆಗಲ್ಲ ಅಂದ್ರೆ ನಾನೊಂದು ಆಟ ಹೇಳ್ತೀನಿ. ಭಯನಾ? ಅದೆಂತ ಆಟನೇ? ಊಚಾ ಬೋರ್ಡ್ ಅಂತ. ಏನದು ಊಚಾ ಬೋರ್ಡಾ? ಅದೊಂಥರ ಆಟ. ಸತ್ತೋಗಿರ್ತಾರಲ್ಲ ಅಂತವ್ರ ಆತ್ಮನ್ ಕರಿಯೋದು. ಹಾಗ್ ಕರ್ದವ್ರು ಬಂದ್ಮೇಲೆ ನಮ್ಗೇನು ತೊಂದ್ರೆ ಮಾಡಲ್ವಾ? ಹಾಗೇನಿಲ್ಲ, ಸ್ವಲ್ಪ ಹೊತ್ತು ನಮ್ಮ ಹತ್ರ ಮಾತಾಡಿ ಹೊರಟ್ ಬಿಡ್ತಾರೆ. ಹಾಗಾದ್ರೆ ಯಾರನ್ ಬೇಕಾದ್ರೂ ಕರಿಬೋದಾ? ಕರಿಬೋದು. ಫಸ್ಟ್ ನಾನ್ ಹೇಳ್ತೀನಿ ಯಾರನ್ನ ಕರಿಬೇಕು ಅಂತ. ಕರಿಯೋದೆಲ್ಲ ಇರ್ಲಿ, ಫಸ್ಟ್ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಯಾರಾದ್ರೂ ದೊಡ್ಡ ಪೇಪರ್ ತಗೊಂಬನ್ನಿ. ರೆಡಿ ಆಯ್ತು. ಈಗ ಯಾರನ್ನ ಕರಿಯೋಣ? ಇಂದಿರಾ ಗಾಂಧಿನ ಕರಿಯೋಣ. ಇಂದಿರಾ ಗಾಂಧಿನ ಬೇಡ. ಅವ್ರು ಬಂದ್ರೆ ನಾನ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಎಲ್ರೂ ಸೇರ್ಕೊಂಡು ನನ್ನ ಸಾಯಿಸ್ಬಿಟ್ರು ಅಂತ ಹೇಳ್ತಾರೆ. ಇದು ನಮಗ್ ಗೊತ್ತಿರೋದೆ. ಕರೆದ್ರೆ ನಮಗ್ ಯಾರಿಗೂ ಗೊತ್ತಿಲ್ಲದೆ ಇರೋರ್ನ ಕರಿಬೇಕು. ಹಾಗಾದ್ರೆ ನಮ್ಮ ಅಜ್ಜನ್ ಕರಿಯೋಣ. ಅವ್ರು 80 ವರ್ಷ ವಯಸ್ಸಿನಲ್ಲಿ ಸೂಸೈಡ್ ಮಾಡ್ಕೊಂಡ್ರು. ಯಾಕೆ ಅಂತ ಕೇಳೋಣ. ನಿಮ್ ತಾತ ಪಕ್ಕದ ಮನೆ ಅಜ್ಜಿನ ಡೌ ಹೊಡೆದಿರ್ಬೇಕು. ಅದಕ್ಕೆ ನಿಮ್ ಅಜ್ಜಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ನಿರ್ಮಲಾ ದೇವಿನ ಕರಿಯೋಣ. ನಿರ್ಮಲಾ ದೇವಿನ? ಅದ್ಯಾರೆ? ಯಾರು ಗೊತ್ತು. ನಿರ್ಮಲಾ ದೇವಿ ಅನ್ನೋದು ಒಂದ್ ಮಾಮೂಲಿ ಹೆಸರು. ಖಂಡಿತ ಆ ಹೆಸರಲ್ಲಿ ಯಾರಾದ್ರೂ ಒಬ್ರು ಸತ್ತಿರ್ತಾರೆ. ಕರ್ದ್ ನೋಡೋಣ. ಬಂದ್ಮೇಲೆ ಅವ್ರನ್ನೇ ಕೇಳೋಣ, ಯಾರ್ ನೀನು, ಹೆಂಗ್ ಸತ್ತೆ ಅಂತ. ನಿರ್ಮಲಾ ದೇವಿ, 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 ನಿರ್ಮಲಾ ದೇವಿ. ನಾನೇ ನಿರ್ಮಲಾ ದೇವಿ. ನಿಮ್ಮ ಅಲ್ಲಿ ಕ್ಯಾಂಪ್ ಫೈರ್ ಬನ್ನಿ ಅಂದ್ರೆ ಇಲ್ಲೇ ಮಾಡ್ತಾ ಇದ್ದಾರೆ. ಬನ್ನಿ ಬನ್ನಿ ಹೋಗೋಣ. ಪೆಟ್ರು, ಇದು ಬೋರು. ಬಂದ್ರೆ ಎಲ್ಲ ಅಲ್ಲೇ ಹೋಗೋಣ. ಅಂದ್ರೆ
ಈ ತರ ಬ್ರೇಕ್ ಹಾಕೋದಾ? ಏನ್ ನಗು? ಸುಮ್ನೆ ಆ ಕಡೆ ಪೋತಾಂ. ಆ. ಇವ್ನು ನಿಮ್ ಜೊತೆ ಇದ್ನಾ? ನೋ ಸರ್, ಅವ್ನು ಬೇರೆ ಗ್ಯಾಂಗಲ್ ಇದ್ದ ಸರ್. ಹೌದಾ ಸರ್ ಏನು? ಒಂದ್ ನಿಮಿಷ ಬಾರೋ. ಹಾ. ಈ ಕೇಸ್ ಬಗ್ಗೆ ನಿನಗೇನ್ ರಿಪೋರ್ಟ್ ಸಿಕ್ತು? ಹುಲಿ ಸಾಯಿಸಿದ್ದು ಅಂತ. ಹುಲಿ. ಲೇ ಇದ್ಯಾವ್ದೋ ಹುಲಿ, ಅಂದಿ, ಕೋತಿ, ಕತ್ತೆ, ನಾಯಿ ಸಾಯಿಸಿರೋದಲ್ಲ. 100% ಗ್ಯಾರಂಟಿ. ಗ್ಯಾರಂಟಿನಾ? ಅದೇ ಹೇಗೆ ಹೇಳ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲಯ್ಯ, ಬಟ್ ಗ್ಯಾರಂಟಿ. ನನ್ನ ಕೇಳಿದ್ರೆ ದೆವ್ವಾನ ಮುಟ್ಟಾಳ ಅದೆಲ್ಲ ಅಜ್ಜಿ ಕತೆ. ಅಯ್ಯ ನಿನ್ನ ಅಜ್ಜಿ ಹೇಳಿರ್ಬೋದು, ಹಾ. ಆದ್ರೂ ಇದು ಸತ್ಯ. ಆ ದೆವ್ವ ಇಲ್ಲೇ ಎಲ್ಲೋ ಇರ್ಬೇಕು. ಲೇ ಅವ್ರಿಗೆಲ್ಲ ಎಂಕ್ವೈರಿ ಮಾಡ್ದ? ಇನ್ನೂ ಮಾಡಿಲ್ಲ. ಅದನ್ನ ಮಾಡಯ್ಯ. ಕರೆಕ್ಟ್. ಅದನ್ನ ಬಿಟ್ಟು ಅಜ್ಜಿ ಅಕ್ಕ ಅನ್ಕೊಂಡೆ ನಾಳೆ ಇಲ್ಲ ಯಾಂದಳ್ಳಿ. ಯೋ ಈ ಕಡೆ ಬಾರಯ್ಯ. ನಿನ್ನೆ ರಾತ್ರಿ ನಿಮ್ಮಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ನಡೀತಾ? ಅಂದ್ರೆ ಯಾವ್ದಾದ್ರು ಪ್ರಾಣಿ? ಈ ಕಡೆ ಏನು? ನಿನ್ ಬಾಯಿ ಹುಳ ಬೇಡ. ಎಲ್ಲ ಎಂಕ್ವೈರಿ ಇದೇ ಕ್ವಶನ್ ಕೇಳ್ತಿಲ್ಲ. ಏನ್ ಕೇಳಿ? ನಾ ಕೇಳ್ತೀನಿ. ಏನು? ಸರಿ ಕೇಳು. ಬಾಯ್ ನಾಯಿ ನೋಡಿ, ಇವ್ನು ಕೇಳೋ ಪ್ರಶ್ನೆಗೆ ಯಾವ್ದಕ್ಕೂ ಟೆನ್ಷನ್ ಹಾಕೋಬೇಡಿ. ಅವ್ನು ಯಾವಳು ಓಲ್ಬಿಡ್ತಾ ಇರ್ತಾನೆ. ನೋಡು ನಾನು ದಯವಿಟ್ಟು ಗೊತ್ತಾಯ್ತು. ಕಂಟಿನ್ಯೂ. ಈಗ ನಾನು ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡಿ. ಈ ದರಿದ್ರ ನಾಯಿ ಸಾಯಕ್ಕೂ ಮುಂಚೆ, ಸಾರಿ ಅವನು ಆ ದರಿದ್ರ ನಾಯಿ ಸಾಯಕ್ಕೂ ಮುಂಚೆ ಅಂದ್ರೆ ಜಸ್ಟ್ ಬಿಫೋರ್ ಅವನು ಅಂತ ಏನಾದ್ರೂ ಕಿರ್ಚ್ಕೊಂಡ, ಅಥವಾ ಅವನ್ನ ಸಾಯಿಸಿದ್ ಯಾರು ಅಂತ ಜೋರಾಗಿ ಏನಾದ್ರೂ ಯಾರ್ದಾದ್ರೂ ಹೆಸರು ಹೇಳದ್ನ? ಐ ಮೀನ್ ನೇಮ್ಸ್. ನನಗೆ ಗೊತ್ತು ಇಂಥ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗಲ್ಲ ಅಂತ, ಆದ್ರೂ ಯೋಚನೆ ಮಾಡಿ. ಹೆಂಗೆ ಹೆಂಗೆ ನಿತ್ಯ ಅದಕ್ಕೆ ಆ ಬಾಡಿ ನೋಡಿ ಮೂರ್ಛೆ ಹೋಗಿರ್ಬೋದು. ಕರ್ಕೊಂಡೋಗಿ ಕರ್ಕೊಂಡೋಗಿ. ಅಲ್ಲೇನ್ ದೆವ್ವ ನೋಡ್ತಾ ಇದ್ಯಾ? ಸಾಕು ಬಾರಯ್ಯ. ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಅಲ್ಲೇನ್ ಮಾಡ್ತಾ ಇದ್ಯಾ ನೀನು? ಸಾರ್ ಅಲ್ಲಿ 100% ದೆವ್ವ ಇದೆ. ಹಾ ದೆವ್ವ. ನನಗೆ ಇಲ್ಲಿ ಬಂದು ನಿಟ್ಟುಸು ಬಿಡ್ತು. ನಿಟ್ಟುಸು ನಿನ್ಗೆ? ಅಲ್ಲಿ ನಿನ್ ಬಗ್ಗೆ ಸೆಂಟಿಮೆಂಟ್ಸ್ ಇರ್ಬೇಕು, ಅದಕ್ಕೆ ನಿಟ್ಟುಸು. ಈಗ ಇವ್ನಿಗೆ ಏನ್ ಮಾಡೋದು? ಇಷ್ಟೊತ್ನಲ್ಲಿ ಯಾರು ಫೋನ್? ಹಲೋ. ಹೌದೌದು ನಾನೇ. ನಮಸ್ಕಾರಮ್ಮ. ಚೆನ್ನಾಗಿದ್ದೀನಿ. ಇಲ್ಲೇ ಇದ್ದಾನೆ. ಕೊಡ್ತೀನಿ. ಓಕೆ ಓಕೆ. ನಿನಗೆ ಫೋನು. ನೀನ್ ಹೆಂಡ್ತೀನಪ್ಪ. ಸರ್ ನನ್ನ ಹೆಂಡತಿಗೆ ನಿಮ್ ನಂಬರ್ ಕೊಟ್ಟು ತೊಂದರೆ ಕೊಡ್ತಿಲ್ಲ ಅಲ್ಲ? ಪರವಾಗಿಲ್ಲ, ಒಂದೇ ಡಿಪಾರ್ಟ್ಮೆಂಟ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕು. ಮಾತಾಡು ಕೂಡ ಸರ್ ನಿಮ್ದು. ಹಲೋ. ಏನ ಚೆನ್ನಾಗಿದ್ದೀನಮ್ಮ. ಏನ ಎಲ್ಲಿದ್ದೀನಿ ಅಂತನಾ? ನಾನು ಇಲ್ಲೊಂದು ಎಮ್ಮೆ ಜೊತೆಲಿದ್ದೀನಿ. ಅದೇ ಇನ್ವೆಸ್ಟಿಗೇಷನ್, ಅದೇ ಎಂಕ್ವೈರಿ, ಕರ್ಮದ ಕಾಂಡ. ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ ಚಿನ್ನು. ಏನ ಒಂದ್ ನಿಮಿಷ ಇರು.
ಎರಡು ಸ್ಟಾರು ಯಾಕೆ ಚಿನ್ನು ಯಾಕೆ ನಗು? ನಗದೆ ಹಿಂದೆ ಸರ್ ಮಾಡ್ಲಿ ನನಗಿನ್ನ ಸೀನಿಯರ್ ತಾನೆ ಹೌದೌದು. ನಿಮಗ್ ಶೂಟ್ ಆಗೋ ಹಾಗೆ ನಾನ್ ನಿಮ್ಮನ್ನ ಒಂದು ಸಾಧಾರಣವಾದ ಎಮ್ಮೆ ಹೋಲಿಸ್ದೆ. ಅದೇ ಇಲ್ಲ ಓಡಾಡ್ತಿರ್ತದಲ್ಲ. ನೋಡೋ ನೀನ್ ಬಹಳ ಮಾತಾಡ್ತಾ ಇದ್ಯಾ, ನಾನು ಹೇಳ್ತೀನಿ ಇದು ಚೆನ್ನಾಗಿರಲ್ಲ. ಅದಕ್ಕೆ ಅವಳು ಇಂಟೆಲಿಜೆಂಟ್ ಆಗಿ 2 ಸ್ಟಾರ್ ಇರೋ ಕಾಡೆಮ್ಮೆ ಅಂತ ನಿಮ್ಮನ್ನ ಕರೆದ್ಲು. ಅದು ಬಿಡು, ಇವನ್ನೇನ್ ಮಾಡೋಣ? 2 ಸ್ಟಾರ್ ಕಾಡೆಮ್ಮೆ, ಅದೇ ಕಲರ್ ಬೇರೆ. ಆ ವಾಚ್ಮನ್ ಯಾಕೆ ಹಾಗಾಡ್ತಾನೆ? ಅವ್ನ್ ಯಾವಾಗ್ಲೂ ಹೀಗೆ ಆಡ್ತಾನೆ. ನಿನ್ನೆ ಅಲ್ಲಿ ನೋಡೆ ನಿನ್ ಪುರೋಹಿತ್ ಬಾಯ್ ಫ್ರೆಂಡ್ ಬರ್ತಾನೆ. ಓಕೆ ದೆನ್ Bye. see you later. Bye. Bye. ಹಾಯ್, ಗುಡ್ ಮಾರ್ನಿಂಗ್. ಸಕ್ಕತ್ತಾಗಿರೋ ಟ್ರಿಪ್ ಹೋಗಿದ್ರಂತೆ. ಆ ಹುಡುಗನ್ ಕೊಲೆ ಮಾಡಿದ್ಯಾರು? ಆ ಹುಲಿನೇನಾ ಅಥವಾ ನಿಮ್ ಗುಂಪವ್ರ? ಪೇಪರ್ ಅಲ್ಲಿ ಒಳ್ಳೆ ಕವರೇಜ್, ಅದರಲ್ಲೂ ನಿನ್ ಬಗ್ಗೆ ಸ್ಪೆಷಲ್ ಪಬ್ಲಿಸಿಟಿ. ಅದು ರಮೇಶ್ ಬಾಯ್ ಮುಚ್ಚು. ನಾನ್ ನಿನ್ಗೆ ಎಷ್ಟು ಸಲ ಹೇಳಿದೀನಿ ಅಂತವ್ರ ಜೊತೆಲ್ಲ ಹೋಗಬೇಡ ಅಂತ. ಅಲ್ಲ, ಇಂಥ ಪಿಕ್ನಿಕ್ ಹೋಗೋ ಅವಶ್ಯಕತೆ ಆದ್ರೂ ಏನಿತ್ತು ನಿನಗೀಗ? ನಾನೇನ್ ಹೋಗ್ಬೇಕು ಅನ್ಕೊಂಡಿರ್ಲಿಲ್ಲ, ಅವ್ರು ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ರು. ಓಹೋ, ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಮಾಡ್ತೀಯಾ? ಅದಲ್ಲ ಸಾಕು, ರಮೇಶ್. ನನ್ ಜೊತೆ ಮಾತಾಡ್ಬೇಡ. ರಮೇಶ್, ಎಸ್ ಮ್ಯಾಮ್. ಒಂದ್ ನಿಮಿಷ. ಏನು ನೀವಿಬ್ರು ಜಗಳ ಆಡಿದ್ರಾ? ಹಾಗೇನಿಲ್ಲ. ಸುಳ್ಳು. ನೀನ್ ಅವಳ ಮೇಲೆ ಕಿರ್ಚಾಡ್ತಿದ್ದಿನ ನಾನೇ ನೋಡಿದ್ದೀನಿ. ನೀನ್ ಹಾಗೆ ಮಾಡ್ಬಾರ್ದಾಗಿತ್ತು ರಮೇಶ್. ಇಲ್ಲ ಮೇಡಮ್, ಅವಳು ಹೋಗಿದ್ ಗುಂಪು ಸರಿ ಇರ್ಲಿಲ್ಲ, ಅದಕ್ಕೆ. ಅದೇನೇ ಇರ್ಲಿ, ಅವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವಳು ಯಾವ ತಪ್ಪು ಮಾಡೋಳಲ್ಲ. ಶಿ ಕ್ಯಾನ್ ಟೇಕ್ ಕೇರ್ ಆಫ್ ಹರ್ಸೆಲ್ಫ್. ಅದು ಅಲ್ಲದೆ ಹೋಗು ಅಂತ ನಾನೇ ಫೋರ್ಸ್ ಮಾಡಿದ್ದು. ಎಸ್, ಅವಳ ಫ್ರೆಂಡ್ಸ್ ಎಲ್ಲ ಜಾಲಿಯಾಗಿ ಪಿಕ್ನಿಕ್ ಹೋಗ್ಬೇಕಾದ್ರೆ ಅವಳೊಬ್ಳೇ ಇಲ್ಲಿರೋದು ನನಗೇನೂ ಸರಿ ಕಾಣಲಿಲ್ಲ. ಅವಳು ಬೆಳೆದ ಅನಾಥಾಶ್ರಮ ಡೈರೆಕ್ಟ್ರು ಅವಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅವಳು ತುಂಬಾ ಸೆನ್ಸಿಟಿವ್. ಒಂದ್ ಚಿಕ್ಕ ವಿಷಯ ಸಾಕು ಅವಳಿಗೆ ಬೇಜಾರಾಗೋದಕ್ಕೆ ಅಂತ. ಪಾಪ, ತಂದೆ ತಾಯಿ ಇಲ್ದಿರೋ ಹುಡುಗಿ ಅಲ್ವಾ. ಅವಳು ಕ್ಲೋಸ್ ಆಗಿರೋದು ಸ್ವಲ್ಪ ಜನ ಮಾತ್ರ, ಅದ್ರಲ್ಲಿ ನೀನು ಒಬ್ಬ. ನೀನೇ ಅವಳಿಗೆ ಅಪ್ಸೆಟ್ ಮಾಡಿದ್ರೆ ಹೇಗೆ ರಮೇಶ್? ಐ ಆಮ್ ಸಾರಿ ನಿತ್ಯ, ನಾನು ಹಾಗೆ ಕಿರ್ಚಾಡಬಾರ್ದಾಗಿತ್ತು. ನನಗೆ ನಿನ್ ಬಗ್ಗೆ ಎಷ್ಟು ವರಿಯಾಗಿತ್ತು ಗೊತ್ತಾ, ಅದು ಬೇರೆಯವ್ರ ಜೊತೆ ಹೋದಾಗ. ಅವ್ರೇನ್ ಬೇರೆಯವ್ರಲ್ಲ, ಅವ್ರು ನನ್ನ ಫ್ರೆಂಡ್ಸು. ಓಕೆ ಓಕೆ, ತಪ್ಪಾಯ್ತು. ಇನ್ ಮುಂದೆ ನಾನು ಹಾಗೆ ಮಾಡಲ್ಲ, ಪ್ರಾಮಿಸ್. ಅಯ್ಯೋ ಮರ್ತಿದ್ದೆ, ತಗೋ ಪ್ರಸಾದ. ನಮ್ಮ ತಂದೆ ಹೋಮಕ್ಕೆ ಹೋದಾಗ ಈ ಸಲ ಸಹಾಯಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಬೇಡ, ನಂಗೆ ತುಂಬಾ ತಲೆ ನೋವ್ತಿದೆ. ನನ್ಗೆ ಹುಷಾರಿಲ್ಲ, ನಾನು ಆಮೇಲೆ ತಗೊಳ್ತೀನಿ.